ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ 2026ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ, ಇದು ಮೇಷರಾಶಿಗೆ ಸೇರುತ್ತೆ. ಹಾಗಾಗಿ ಈ ಮೇಷರಾಶಿಯವರು ವಿಡಿಯೋ ಕೊನೆವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು, ಏನಾದರೂ ಶುಭವಾಗತ್ತಾ, ಅನುಕೂಲವಾಗತ್ತಾ ಮೊದಲಾದಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹಾಗೆ ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗುರು, 5ನೇ ರಾಶಿಯಲ್ಲಿ ಕೇತು, ಹಾಗೆ 11ನೇ ರಾಶಿಯಲ್ಲಿ ಕುಜ ಮತ್ತು ಬುಧ, ರಾಹು 11ನೇ ರಾಶಿಯಲ್ಲಿ, 12ನೇ ರಾಶಿಯಲ್ಲಿ ರವಿ, ಶುಕ್ರ, ಶನಿಯು ಕೂಡ 12ನೇ ರಾಶಿಯಲ್ಲಿದ್ದಾರೆ. ಹಾಗೆ 13ನೇ ತಾರೀಕು ಮತ್ತು 11ನೇ ತಾರೀಕು 14ನೇ ತಾರೀಕಿಗೆ ಸಾಮಾನ್ಯವಾಗಿ 12ನೇ ತಾರೀಕಿಗೆ ಬರ್ತಾರೆ. ಹೀಗೆ ಒಂದು ಗ್ರಹಸ್ಥಿತಿ ಇದೆ. ಇನ್ನು ನೋಡಿ, ಮಾರ್ಚ್ ತಿಂಗಳು ಅಂತಂದರೆ ನಮಗೆ ಈ ಸಂವತ್ಸರದ ಕೊನೆಯ ತಿಂಗಳು. ಇದು ಈ ತಿಂಗಳು ಮುಗಿದ ಮೇಲೆ ನಮ್ಮ ನೂತನವಾದಂತಹ ಒಂದು ಯುಗಾದಿ ಫಲಗಳನ್ನೇ ನಾವು ಗಮನಿಸಬೇಕು. ಇದು ವರ್ಷದ ಕೊನೆಯ ತಿಂಗಳು, ಪಾಲ್ಗುಣ ಮಾಸ ಅಂಥೇಳಿ ಕರೀತೇವೆ. ಪಾಲ್ಗುಣ ಮಾಸದಲ್ಲಿ 2ನೇ ತಾರೀಕಿಗೆ ವಿಶೇಷವಾಗಿ ಹೋಳಿಕೋತ್ಸವ ಮತ್ತು ಕಾಮದಹನ, ಸತ್ಯನಾರಾಯಣ ಸ್ವಾಮಿ ಪೂಜೆ, 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಅಂತಲೂ ಕೂಡ ಇದೆ. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕಿಗೆ ಮೀನ ಸಂಕ್ರಾಂತಿ, 15ನೇ ತಾರೀಕು 14, 15 ಸಂಕ್ರಾಂತಿಯ ಒಂದು ಶುಭವಾದಂಥ ಒಂದು ದಿವಸ. ಹಾಗೆ 16ನೇ ತಾರೀಕಿಗೆ ಸೋಮಪ್ರದೋಷ, 17ನೇ ತಾರೀಕಿಗೆ ಮಾಸ ಶಿವರಾತ್ರಿ. ಹಾಗೆ ನಮಗೆ ಸಿಗುವ ಹಾಗೆ ಅಮಾವಾಸ್ಯೆಯು ಕೂಡ 19ನೇ ತಾರೀಕು ಅಮಾವಾಸ್ಯೆ ಇದೆ. ಮುಂದೆ ಯುಗಾದಿ ಅಮಾವಾಸ್ಯೆ, ಯುಗಾದಿಯ ಮುಂದಿನ ವಿಶೇಷವಾದಂತಹ ಒಂದು ಭವಿಷ್ಯಗಳನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ಒಂದು ಈ ಕೊನೆಯದಾದಂಥ ತಿಂಗಳಲ್ಲಿ ಏನೇನಪ್ಪ ಶುಭವಾದಂಥ ಲಾಭಗಳಾಗತ್ತೋ ಅಥವಾ ಕಷ್ಟವೋ ನಷ್ಟವೋ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಮೇಷರಾಶಿಯವರು ಹೇಗಾಗಿದೆ ಅಂತಂದರೆ, ಜೀವನದ ಒಂದು ಹಂತದ ಸಾಧನೆಯ ಒಂದು ಪ್ರಭಾವ ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ಉದ್ಯೋಗದ ಸಂಬಂಧವಾದಂತಹ ಚಿಂತೆ, ಟೆನ್ಷನ್ ಇರಬಹುದು. ಹೀಗೆ ಜೀವನದ ಅನೇಕ ರೀತಿಯಾದಂತಹ ಕಿರಿಕಿರಿಗಳು, ತೊಂದರೆಗಳು ಪುನಃ ನಿಮ್ಮನ್ನು ತಿಂದ್ಕೊಂಡು ಹೋಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಹಾಗಿದ್ದಾಗ ಈ ತಿಂಗಳು ವರ್ಷದ ಒಂದು ಕೊನೆಯ ತಿಂಗಳಾದ್ದರಿಂದ ನಿಮ್ಗೆ ಯಾವುದೋ ರೀತಿಯಾದಂತಹ ಬದಲಾವಣೆಯನ್ನು, ಯಾವುದೋ ರೀತಿಯಾದಂಥ ಜೀವನದ ಅಭಿವೃದ್ಧಿಯನ್ನು ಹಂತವಾಗಿ ಕೊಡುವಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ನೋಡಿ, ತೃತೀಯ ರಾಶಿಯಲ್ಲಿರುವಂಥ ಗುರು ಭಾಗ್ಯ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಒಂದು ಉದ್ಯೋಗದಲ್ಲಿ ಏನೋ ಈ ತಿಂಗಳಲ್ಲಿ ಏನೋ ಒಂದಷ್ಟು ಲಾಭಾಂಶಗಳು ಸಿಗುವಂಥದ್ದು, ಅಥವಾ ಸ್ವಲ್ಪ ಬದಲಾವಣೆ ಸಿಗುವಂಥದ್ದು, ಅಥವಾ ಏನು ಉದ್ಯೋಗ ಮಾಡ್ತಾ ಇದ್ರೆ ಆ ಉದ್ಯೋಗದಲ್ಲಿ ಹೆಚ್ಚಿನದಾದಂತಹ ಒಂದು ಸ್ವಲ್ಪ ಆದಾಯಗಳ ರೀತಿಯಲ್ಲಿ ಅನುಕೂಲವೋ ಅಥವಾ ಬೇರೆ ರೀತಿಯಾದಂತಹ ಆದಾಯಗಳು ಕಾಣುವಂತಹ ದಾರಿಗಳು ಆಗ್ಬೋದು. ಹಾಗಾಗಿ ಉದ್ಯೋಗದಲ್ಲಿ ಹೆಚ್ಚಿನದಾದಂತಹ ಲಾಭಾಂಶವನ್ನು, ಅನುಕೂಲತೆಗಳನ್ನು, ಉದ್ಯೋಗದಲ್ಲಿ ಒಳ್ಳೆ ರೀತಿಯಾದಂಥ ದಾರಿಗಳನ್ನು ಕೂಡ ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಉದ್ಯೋಗ ಏನೋ ಕಳೆದು ಹೋಗಿದೆ ಅಂಥೇಳಿ ಚಿಂತೆ ಮಾಡಬೇಡಿ, ಅಥವಾ ಏನೇನು ಉದ್ಯೋಗ ಮಾಡಬೇಕು ಅಂಥೇಳಿ ಕಿರಿಕಿರಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದೋ ಒಂದು ದಾರಿಗಳನ್ನು ಭಗವಂತ ಕೊಡ್ತಾನೆ. ಹಾಗೆ ಇನ್ನು ಪಂಚಮ ರಾಶಿ ಕೇತು ಸ್ವಲ್ಪ ತಂದೆ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಏರುಪೇರು ಆಗುವಂಥ ಸಾಧ್ಯತೆಗಳಿದೆ. ನಿನ್ನೆಲ್ಲ ಚೆನ್ನಾಗಿದ್ರಪ್ಪ ನಮ್ಮ ತಂದೆಯವರು, ಏನಪ್ಪ ಈಗ ಬೆಳಗ್ಗೆ ಹೀಗಾಗೋಯ್ತಲ್ಲ ಅಂಥೇಳಿ ಸ್ವಲ್ಪ ಒಂಚೂರು ಕಿರಿಕಿರಿ ಆಗಬಹುದು. ಹಾಗಾಗಿ ತಂದೆ ತಾಯಿಯವರ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಆದಷ್ಟು ಚಿಕ್ಕದಾದಂಥ ತೊಂದರೆ ಇದ್ದಾಗ, ಚಿಕ್ಕದಾದಂಥ ಹೆಲ್ತ್ ಅಪ್ಸೆಟ್ ಆಗಿದ್ದಾಗ ಅದಕ್ಕೆ ಏನೋ ಒಂದು ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಕೂಡ ಕೊಡಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿ. ಇನ್ನು ನೋಡಿ, ಕುಜ ಮತ್ತು ಬುಧ, ರಾಹು ಒಟ್ಟಿಗೆ ಏಕಾದಶದಲ್ಲಿದ್ದಾರೆ. ಹೀಗಿದ್ದಾಗ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ಪ್ರಯತ್ನಗಳು ಒಂದಲ್ಲ ಒಂದು ಸಲ ಸಫಲವಾಗುತ್ತೆ. ಈ ಸಲ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ, ಅಥವಾ ಎಕ್ಸಾಮಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು, ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ತಾಳಿದವನು ಬಾಡಿಯಾನು. ನಿರಂತರವಾದಂಥ ವಿದ್ಯಾಭ್ಯಾಸ, ನಿರಂತರವಾದಂತಹ ಪ್ರಯತ್ನಗಳು ಅನುಕೂಲತೆಗಳು ಕೊಡುತ್ತದೆ. ಯಾಕಂದರೆ ರಾಹು ಮತ್ತು ಬುಧ ಒಟ್ಟಿಗೆ ಇದ್ದಾರಲ್ಲ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯತನ ಬರುವಂಥದ್ದು, ಅಥವಾ ನೀವು ಓದಿದಂತಹದ್ದು ನೀವು ಯಾವುದೋ ವಿದ್ಯಾಭ್ಯಾಸ ಮಾಡ್ಕೊಂಡು ಓದಿರ್ತೀರಿ, ಎಕ್ಸಾಮಿಗೆ ಅದು ಬರದೇ ಇರುವಂಥ ಪರಿಸ್ಥಿತಿ ಆಗುತ್ತೆ. ನಾನು ಇಷ್ಟೆಲ್ಲ ಓದ್ಕೊಂಡು ಇಷ್ಟೆಲ್ಲ ಸಮಯ ಹಾಕಿದ್ನಲ್ಲ, ಎಕ್ಸಾಮಲ್ಲಿ ಆ ಕ್ವಶನ್ನೇ ಕೇಳಲಿಲ್ಲ ಹೇಳುವಂಥ ಮನಸ್ಥಿತಿ ಬರುತ್ತೆ. ಜ್ಞಾನ ಬಹಳ ಅಗಾಧವಾದಂಥದ್ದು. ಜ್ಞಾನವನ್ನು ಪಡೆಯಲಿಕ್ಕೆ ಜ್ಞಾನದ ಪ್ರಯತ್ನ ನಮ್ಮ ಸದಾಕಾಲ ಇರಬೇಕು. ಜ್ಞಾನ ಇಲ್ಲ ಅಂತ ನಾವು ಅಜ್ಞಾನಿಗಳಾಗಿ ಹೋಗ್ತೇವೆ. ಹಾಗಾಗಿ ಓದ್ತಾ ಇರಬೇಕು. ಆ ಓದ್ತಾ ಇರುವಾಗ ಒಂದಲ್ಲ ಒಂದು ಸಲಕ್ಕೆ ನಮಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಅಂತಹ ದೃಢವಾದಂಥ ನಂಬಿಕೆ, ವಿಶ್ವಾಸಗಳು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಬನ್ನಿ. ಅದು ನಿಮಗೆ ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ
ಕೊಡುತ್ತದೆ. ಹಾಗೆ ಇನ್ನು ರಾಹು ಇದ್ದಾನೆ, ಹಾಗಾಗಿ ವಿದೇಶ ಪ್ರಯಾಣ ಯೋಗಗಳು ಅಥವಾ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣ ಯೋಗಗಳು ಸ್ವಲ್ಪ ಜಾಸ್ತಿ ಆಗಬಹುದು. ನಿಮಗಿರಬಹುದು, ನಿಮ್ಮ ಕುಟುಂಬದವರು ಇರಬಹುದು, ನಿಮ್ಮ ಯಜಮಾನರಿರಬಹುದು, ನಿಮ್ಮವರೆಲ್ಲ ಸ್ವಲ್ಪ ಹೊರದೇಶಕ್ಕೆ ಹೋಗುವಂಥದ್ದು, ಹೊರ ರಾಜ್ಯಕ್ಕೆ ಹೋಗುವಂಥದ್ದು, ಅಟ್ಲೀಸ್ಟ್ ಹೊರ ಜಿಲ್ಲೆಗಾದರೂ ಹೋಗುವಂಥ ಪ್ರಯತ್ನಗಳಾಗಬಹುದು. ಯಾಕಂದರೆ ಎಷ್ಟೋ ಜನ ಪ್ರಯಾಣ ಬಹಳ ಕಡಿಮೆ ಅಂತ ಅಂದ್ಕೊಳ್ತೀರಿ, ಆದರೆ ಇದ್ದಾಗ ಒಂದಷ್ಟು ತಾಲೂಕು ಜಿಲ್ಲೆಯನ್ನಾದರೂ ಕೂಡ ಬದಲಾವಣೆ ಮಾಡುವಂಥ ಸಾಧ್ಯತೆಗಳಾಗ್ತದೆ. ಹಾಗಾಗಿ ಪ್ರಯಾಣ ಯೋಗ ಅಂತೇಳಿ ಹೇಳಬಹುದು. ಇನ್ನು ಕುಜನೂ ಕೂಡ ರಾಹು ಜೊತೆಗಿದ್ದಾನೆ, ಹಾಗಾಗಿ ಸ್ವಲ್ಪ ನಿಮ್ಮ ಶಾರೀರಿಕವಾಗಿ ಬಾಡಿ ಹೀಟ್ ಆಗ್ತಾ ಇದೆ, ಸ್ವಲ್ಪ ಎದೆ ಉರಿ ಬರ್ತಾ ಇದೆ, ಎದೆಲೇನೋ ತ್ರಾಸಾಗ್ತಾ ಇದೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ತಕ್ಕ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ವಿಶ್ರಾಂತಿಯನ್ನು ಮಾಡುವಂಥ ಪ್ರಯತ್ನ ಮಾಡಿ. ಏನೋ ದೊಡ್ಡ ದೊಡ್ಡ ಕಾಯಿಲೆಗಳು, ದೊಡ್ಡ ದೊಡ್ಡ ತೊಂದರೆ ಹೇಳುವಂಥದ್ದಲ್ಲ, ಆದರೆ ಇದ್ದಲ್ಲೇ ನಿಮ್ಮ ಒಂದು ಒತ್ತಡ, ನಿಮ್ಮ ಮನಸ್ಸಿಗೆ ಏನೋ ಸಣ್ಣ ಪುಟ್ಟ ಏರುಪೇರು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಯೋಚನೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿ. ಅನಂತರದಲ್ಲಿ ಕುಜನ ನೋಡಿ ಏಕಾದಶದಲ್ಲಿದ್ದಾನೆ, ಹಾಗಾಗಿ ಎಲ್ಲೋ ಒಂದು ಕಡೆಗೆ ಭೂಮಿಯ ಅನುಕೂಲತೆಗಳು, ಎಲ್ಲೋ ಒಂದು ಕಡೆ ಸೈಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದರೆ ಆ ಸೈಟ್ ಪ್ರಯತ್ನ ಬಿಡಬೇಡಿ. ನೀವು ಇವತ್ತು ಇಲ್ಲದೇ ಇರಬಹುದು, ನಾಳೆಗೆ ಅದಕ್ಕೆ ಬೆಲೆ ಬರುತ್ತೆ. ಇವತ್ತು ನಿಮ್ಮ ಕೈಲೂ ಕಷ್ಟ ಇರಬಹುದು, ನಾಳೆಗೆ ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಸಾಲವೋ ಅಥವಾ ನಿಮ್ಮವರು ಹಣ ಕೊಡುವಂಥದ್ದು, ಹೀಗೆ ಯಾವುದೋ ಒಂದು ವ್ಯಕ್ತಿಗತವಾಗಿ ವ್ಯಕ್ತಿಗಳ ಮೂಲಕವಾಗಿ ಕೆಲವೊಂದು ಆರ್ಥಿಕವಾದಂಥ ಅವಕಾಶಗಳು ಕೂಡ ಸಿಗಬಹುದು. ಹಣಕಾಸು ಇಲ್ಲೇ ಇಲ್ಲ ಅಂತೇನಿಲ್ಲ. ಹಾಗಾಗಿ ಭೂಮಿಯ ವಿಷಯದಲ್ಲಿ ಜಾಸ್ತಿ ಪ್ರಯತ್ನ ಮಾಡಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಶುಭ. ರಿಯಲ್ ಎಸ್ಟೇಟ್ ನೀವು ಮಾಡ್ತಾ ಇದ್ದರೆ ನಿಮಗೆ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಅನಂತರ 12ನೇ ರಾಶಿಯ ರವಿಯು ಕೂಡ ನಿಮಗೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಬ್ಯಾಂಕ್ ಲೋನಿಗೆ ಅವಕಾಶ ಆಗುವಂಥದ್ದು ಅಥವಾ ಹಣಕಾಸು ಮೂಲ ಎಲ್ಲೋ ಒಂದು ಕಡೆ ನಿಮಗೆ ಬರುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಇವತ್ತು ಹೀಗೆ ಅಂದ್ಕೊಂಡಿದ್ದೀರಿ ಏನೂ ಇಲ್ಲಪ್ಪ ಅಂಥೇಳಿ, ನಾಳೆ ಬೆಳಗ್ಗೆ ದಿಢೀರ್ನ ಏನೋ ಒಂದು ಬದಲಾವಣೆಗಳು, ಎಲ್ಲೋ ಒಂದು ಕಡೆಗೆ ಲಾಭಾಂಶ ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಸಂತೋಷ ಖುಷಿ ಸಿಗುವಂತಹ ಆ ಮನಸ್ಥಿತಿಯನ್ನು ಕೂಡ ಭಗವಂತ ಕೊಡುತ್ತಾನೆ. ಅದು ನಿಮಗೆ ಬಹಳ ಶುಭವಾದಂಥದ್ದು. ಶುಕ್ರನು 12ನೇ ರಾಶಿಯಲ್ಲಿ ಉಚ್ಚವಾದಂಥ ಸ್ಥಾನದಲ್ಲಿದ್ದಾನೆ. ಈ ತಿಂಗಳಲ್ಲಿ ನೋಡಿ, ಯಾರು ಕಲಾವಿದರಿದ್ದೀರೋ ಅಥವಾ ಯೂಟ್ಯೂಬರ್ಸ್ ಇದ್ದೀರೋ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿದ್ದರು, ನಿಮಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಆರ್ಥಿಕವಾದಂಥ ಅಭಿವೃದ್ಧಿ ಆಗ್ಬೋದು, ಅಥವಾ ಎಲ್ಲಾದರೂ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗ್ತದೆ. ಯಾಕಂದರೆ ಜೀವನದಲ್ಲಿ ಒಂದಂಥ ಅವಕಾಶ ಬಹಳ ಮುಖ್ಯವಾದಂಥದ್ದು. ಅವಕಾಶಗಳೇ ಇಲ್ಲ ಅಂತಂದರೆ ಜೀವನದಲ್ಲಿ ಹೀಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಅಂತಹ ಬಹಳ ಉತ್ತಮವಾದಂಥ ಅವಕಾಶಗಳು ಸಿಕ್ಕಿ ಒಂದು ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಹಾಗಾಗಿ ಮಾಧ್ಯಮ ಕ್ಷೇತ್ರದವರಿಗೆ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅವಕಾಶಗಳು ಕೂಡ ಆಗಬಹುದು. ಇನ್ನು ವಾಹನದ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಕಿರಿಕಿರಿಗಳು, ಏರುಪೇರು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಿಮ್ಮ ಸ್ವಂತ ವಾಹನ ಇರಲಿ ಅಥವಾ ಬಾಡಿಗೆ ತೆಗೆದುಕೊಂಡು ಹೋಗೋದಾದರೂ ಕೂಡ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ಇನ್ನೊಂದು 4-5 ರೀತಿಯಾದಂತಹ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಸಂತೋಷ, ಒಂದು ಪ್ರಯಾಣದ ವಿಷಯದಲ್ಲಿ ಖುಷಿ ಸಂತೋಷ ಆಗಬಹುದು. ಮಾಧ್ಯಮ ಕ್ಷೇತ್ರ ಅಥವಾ ಕಲಾವಿದರಿರಬಹುದು, ನಿಮಗೆಲ್ಲ ಬಹಳ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನಗಳು ಸಫಲವಾಗುತ್ತೆ. ಎಷ್ಟೋ ಸಲ ದುಃಖ ಚಿಂತೆ ಇರುತ್ತೆ, ಆದರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ನಮ್ಮ ಕಡೆಗೆ ಎಲ್ಲರೂ ಕೈ ಬಿಟ್ಟರು ಭಗವಂತ ಇರ್ತಾನೆ. ಭಗವಂತರು ನಮಗೆ ಎಲ್ಲೋ ಒಂದು ಕಡೆಗೆ ಕೈ ಹಿಡಿತಾನೆ. ಹಾಗೆ ನಮ್ಮ ಅನುಗ್ರಹ ಮಾಡುವಾಗ ಮಾಡ್ತಾನೆ, ನಮಗೆ ಸಮಾಧಾನವಾಗ ಭಗವಂತ ಕೊಡ್ತಾನೆ. ಎಷ್ಟೋ ಸಲ ಸಾರ್ವಜನಿಕ ಜೀವನದಲ್ಲಿರುವಾಗ ನೂರಾರು ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ನಾವು ಅದನ್ನು ಹೆಚ್ಚಿನದಾಗಿ ಯೋಚನೆ ಮಾಡಬಾರದು. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಎಲ್ಲೋ ಒಂದು ಕಡೆ ಭಗವಂತನ ನಮ್ಮನ್ನು ಗೆಲ್ಲಿಸ್ತಾನೆ. ಹಾಗಾಗಿ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಡ್ವೊಕೇಟ್ ಇರಬಹುದು, ಅಥವಾ ಉತ್ತಮವಾದಂಥದ್ದು ಕಡಿಮೆ ದರ್ಜೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಇರಬಹುದು. ಅಂಥವರೆಲ್ಲ ಸ್ವಲ್ಪ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಎಲ್ಲೋ ಒಂದು ಕಡೆಗೆ ಜಯ ಹೇಳುವಂಥದ್ದು ಕಾದರೂ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ಸು ಕೂಡ ಇದ್ದಾವೆ. ಇನ್ನು 4ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡ ಸೇರಿಸಿ. ಆ ಸೇರಿಸುವಿಕೆ ಬಹಳ ಒಳ್ಳೆಯದು. ಯಾಕಂದರೆ ಈಗ ಏನಾಗ್ತಾ ಇದೆ, ಎಲ್ಲ ಒಡೆದು ಹೋಗ್ತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಅದನ್ನೆಲ್ಲ ತಲೆಗೆ ಹಚ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಫೋಕಸ್ ಎಲ್ಲಿದೆಯೋ, ಉದ್ಯೋಗ ವ್ಯವಸ್ಥೆ ಅಥವಾ ಮಕ್ಕಳ ವಿಷಯದಲ್ಲಿ ಅಥವಾ ನಿಮ್ಮ ಜೀವನದ ಗುರಿ ಯಾವುದು ಹೇಳೋದನ್ನು ಕೂಡ ಆಯ್ಕೆ ಮಾಡಿಕೊಡಿ. ಆ ಗುರಿ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಜೀವನದಲ್ಲಿ ಏನೋ ಒಂದಷ್ಟು ನಾನು ಸಾಧನೆ ಮಾಡ್ತಾ ಇದ್ದೇನೆ ಅಂತಂದರೆ ಖುಷಿ ಪಡಬೇಕು. ನಾವು ಹಿಂದೆ ಮಾಡೋದಂಥ ಒಳ್ಳೊಳ್ಳೆ ಕೆಲಸಗಳನ್ನು ಚಿಂತನೆ ಮಾಡ್ತಾ ಹೋಗಬೇಕು. ಆವಾಗ ಮುಂದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಮತ್ತು ಮಹಾತ್ಮರು ದೊಡ್ಡವರು ಯಾವ್ಯಾವ ಕೆಲಸಗಳನ್ನು ಮಾಡಿದಾರೋ ಅದನ್ನು ನಾವು ಯೋಚನೆ ಮಾಡ್ತಾ ಆ ದಾರಿಯಲ್ಲಿ ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆರ್ಷತ್ವಾತ್ ಸಾಧು ಎಂಬುದಾಗಿ ಹೇಳಿದ್ದಾರೆ ಹಿರಿಯರು. ಹಿಂದಿನವರು ಏನನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಇಟ್ಟುಕೊಂಡು ಅನುಭವಪೂರ್ವಕವಾಗಿ ಕಂಡು ಹಿಡಿದೋದನ್ನು ಸಿದ್ಧತೆ ಅಂತೇಳಿ ಮಾಡಿದಾರೋ ಅದನ್ನು ನಾವು ಆಚರಣೆ ಮಾಡುತ್ತಾ ಆ ರೀತಿಯಲ್ಲಿ ಮುಂದೆ ಹೋಗ್ತಾ ಬಂದರೆ ಅದರಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು, ಒಳ್ಳೆ ರೀತಿಯಾದಂತಹ ಫಲಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇದಿಷ್ಟು ಹೆಚ್ಚಿನದಾದಂತಹ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತನ ಅನುಗ್ರಹಿಸಬಹುದು. ಒಟ್ಟಿನಲ್ಲಿ
ಒಂದು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಅಂತೇಳಿ ಹೇಳ್ತಾ ಮಿಕ್ಕಿರುವಂಥ ಉತ್ತಮವಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ನೋಡಿ, ನಕ್ಷತ್ರ ಪರಿಹಾರಗಳೇನು? ಅಶ್ವಿನಿ ನಕ್ಷತ್ರವರು ಸಾಧ್ಯವಾದ ಮಟ್ಟಿಗೆ ಲಲಿತಾ ಸಹಸ್ರನಾಮವನ್ನು ಸಂಧ್ಯಾಕಾಲದಲ್ಲಿ ಪಠನೆ ಮಾಡಿ ಬಿಡಬೇಡಿ, ಎಷ್ಟಾಗುತ್ತೋ ಅಷ್ಟು. ಇನ್ನು ಭರಣಿ ನಕ್ಷತ್ರದವರು 3ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಆ ದಿವಸ ಸಾಧ್ಯ ಆದ್ರಲ್ಲೋ ಒಂದು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದು, ಆ ಭಗವಂತನನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಭಗವಂತ ಸತ್ಯನಾರಾಯಣ, ನನಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ನೀನು ಮಾಡು ಅಂಥೇಳಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಆ ಭಗವಂತನು ಎಲ್ಲ ಒಂದು ಕಡೆ ನಿಮ್ಮ ಕೈ ಹಿಡಿತಾನೆ, ಅನುಗ್ರಹ ಆಗುವಾಗ ಮಾಡ್ತಾನೆ. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ 1ನೇ ಪಾದದವರು ಸಾಧ್ಯವಾದ ಮಟ್ಟಿಗೆ ಅಮಾವಾಸ್ಯೆ ಇದೆ, 19ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಮರೆಯದೇ ಇದ್ದ ಹಾಗೆ ಅಮಾವಾಸ್ಯೆ ದಿವಸ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಸಣ್ಣ ಸಣ್ಣ ಪ್ರಯತ್ನಗಳನ್ನು, ಸಣ್ಣ ಸಣ್ಣ ಪರಿಹಾರಗಳನ್ನು ಕೂಡ ಮಾಡ್ತಾ ಬನ್ನಿ. ಹೆಚ್ಚಿನದಾದಂತಹ ಶ್ರೇಯಸ್ಸನ್ನು ಭಗವಂತನ ಅನುಗ್ರಹಿಸ್ತಾನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.